ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಪುಟಾಣಿ ವ್ಲಾಗ್. ಇದು ಗುರುವಾರದ ಬೆಳಗಿನ ಒಂದು ಚಿಕ್ಕ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ನಿಮ್ಮ ಜೊತೆ ಏನಕ್ಕೆ ಶೇರ್ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಗುರುವಾರ ಪ್ರತಿದಿನ ಬೆಳಗ್ಗೆ ನನ್ನ ಹಸ್ಬೆಂಡೇ ಪೂಜೆ ಮಾಡ್ತಾರೆ. ಕಸ ಗುಡಿಸಿ ನೆಲ ಒರೆಸಿ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಟ್ರೆ ಅವ್ರು ಪೂಜೆ ಮಾಡೋಗ್ತಾರೆ. ನನಗೆ ಆ ಒಂದು ಕೆಲಸ ಕಡಿಮೆ ಆಗುತ್ತೆ, ನನಗೆ ಅಲ್ಲಿ ಟೈಮ್ ಸೇವ್ ಆಗುತ್ತೆ. ಹಾಗೆ ಇವತ್ತು ಬೆಳಗ್ಗೆ ತಿಂಡಿನ ಬೇಗ ಮಾಡಿಟ್ಬಿಟ್ಟು ಈ ಕೆಲಸ ಎಲ್ಲ ಮಾಡಿಕೊಡ್ತಾ ಇದ್ದೀನಿ. ನನ್ನ ಮಗಳು ಕೂಡ ಇದ್ಲು, ಅವಳನ್ನ ಎತ್ಕೊಂಡು ಬಂದು ಕೂರಿಸಿ ಅವಳಿಗೊಂದು ಲೋಟ ಬಿಸಿನೀರು ಕೊಟ್ಟೆ. ಪ್ರತಿದಿನ ಬೆಳಗ್ಗೆ ಒಂದೊಂದು ಲೋಟ ಬಿಸಿನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಟ್ಟೆ. ನನ್ನ ಹಸ್ಬೆಂಡ್ ಕೂಡ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು. ಅವ್ರು ಪೂಜೆ ಮಾಡೋ ಅಷ್ಟರಲ್ಲಿ ನನ್ನ ಮಗಳೂ ಕೂಡ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಬೇಕು. ಏಕೆಂದರೆ ಇಬ್ಬರು ಜೊತೆಗೆ ಹೋಗ್ತಾರೆ. ಅವಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ. ಇಲ್ಲಾಂದರೆ ಅವಳನ್ನ ಸ್ಕೂಲಿಗೆ ಕರ್ಕೊಂಡೋಗೋ ಕೆಲಸ ನನ್ನದೇ ಆಗುತ್ತೆ. ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ನಾನು ವಾಪಸ್ ಮನೆಗೆ ಬರೋಕ್ಕೆ 20 ನಿಮಿಷ ಅಂತೂ ಬೇಕೇ ಬೇಕು. ಆ 20 ನಿಮಿಷನ ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಏಕೆಂದರೆ ನನಗೆ ಟೈಮ್ ತುಂಬಾ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ನಾನು ನನ್ನ ಫ್ರೀ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಸ್ಕಿಲ್ನ ಕಲಿತಾ ಇದ್ದೀನಿ, ಡಿಜಿಟಲ್ ಸ್ಕಿಲ್ನ ಕಲಿತಾ ಇದ್ದೀನಿ. ಆನ್ಲೈನ್ ವರ್ಕ್ ಮಾಡಬೇಕು ಅಂತ ಆಲ್ರೆಡಿ ನಾನು ಒಂದು 6 ತಿಂಗಳಿಂದ ಈ ಸ್ಕಿಲ್ನ ಕಲಿತು ವರ್ಕ್ ಕೂಡ ಮಾಡ್ತಾಯಿದ್ದೀನಿ, ಸಂಪಾದನೆ ಕೂಡ ಮಾಡ್ತಾಯಿದ್ದೀನಿ. ಕೆಲವರಿಗಂತೂ ಗೊತ್ತಿದೆ ನಾನು ಹೇಗೆ ಸಂಪಾದನೆ ಮಾಡ್ತಾಯಿದ್ದೀನಿ ಅಂತ. ನಿಮಗೂ ಯಾರಿಗಾದ್ರೂ ಈ ಸ್ಕಿಲ್ ಬಗ್ಗೆ ತಿಳ್ಕೊಬೇಕು, ನೀವು ಕೂಡ ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡಬೇಕು, ಆನ್ಲೈನ್ ಸ್ಕಿಲ್ನ ಕಲಿಬೇಕು, ಡಿಜಿಟಲ್ ಸ್ಕಿಲ್ನ ಕಲಿಬೇಕು, ವರ್ಕ್ ಮಾಡಬೇಕು ಅಂತ ಇದ್ದರೆ ನೀವು ನನ್ನ ಅಕೌಂಟ್ನ ಫಾಲೋ ಆಗಿ. ಏಕೆಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ನಾನು ನೀವು ಸ್ಕಿಲ್ನ ಕಲಿಬೇಕು ಅಂದರೂ ಕೂಡ ನನಗೆ ನೀವು ಕಮೆಂಟಲ್ಲಿ ಕೇಳ್ಬೋದು. ಸ್ಕಿಲ್ ಬಗ್ಗೆ ನೀವು ಕೂಡ ಇನ್ಫಾರ್ಮೇಷನ್ ತಗೋಬೋದು, ನೀವು ಕೂಡ ಸ್ಕಿಲ್ನ ಕಲಿತು ವರ್ಕ್ ಮಾಡ್ಬೋದು. ಇವತ್ತು ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಸೊ ಬೆಳಗಿನ ತಿಂಡಿಗೆ ಪುಳಿಯೋಗರೆನೇ ಕಂಪ್ಲೀಟ್ ಮಾಡಿ ಮಗಳಿಗೆ ತಿನ್ನಿಸಿ ಸ್ವಲ್ಪ ಹಾಲನ್ನ ಕುಡಿಸಿ ಕಳಿಸ್ತಾ ಇದ್ದೀನಿ. ಬೆಳಗ್ಗೆ ಟೈಮ್ ಮಕ್ಕಳು ತಿಂಡಿ ತಿನ್ನೋದು ಸ್ವಲ್ಪ ಕಷ್ಟನೇ, ಆದರೆ ಮಧ್ಯಾಹ್ನ ಸಂಜೆ ಎಲ್ಲ ಆರಾಮಾಗಿ ತಿಂತಾಳೆ. ಹಾಗಾಗಿ ನಾನು ವರಿ ಮಾಡ್ಕೊಳ್ಳಲ್ಲ. ಎಷ್ಟು ತಿಂತಾಳೋ ಅಷ್ಟನ್ನೇ ತಿನ್ನಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇರ್ತೀನಿ. ಅವರು ಹೋದ್ರು. ಇನ್ನು ನಾನು ನೆಕ್ಸ್ಟು ನನ್ನ ಒಂದು ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.